ನಮಸ್ಕಾರ. ನಾನು ಅರ್ಚನಾ ಉಡುಪ. 500 ವರ್ಷಗಳ ಸತತವಾದ ಸಂಘರ್ಷದ ಬಳಿಕ ನಮ್ಮ ಈ ಹಿಂದೂ ನೆಲದಲ್ಲಿ, ನಮ್ಮ ಸನಾತನ ನೆಲದಲ್ಲಿ ಒಂದು ಅತ್ಯದ್ಭುತವಾದ ಐತಿಹಾಸಿಕವಾದ ಘಟನೆ ನಡೀತಾ ಇದೆ. ಈ ಒಂದು ಮಹೋತ್ಸವವನ್ನ ನಮ್ಮ ಜೀವಿತಾವಧಿಯಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯವಾಗ್ತಿದೆಯಲ್ಲ, ನಮ್ಮ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಬಹುಶಃ ನಿಮಗೆಲ್ಲ ಗೊತ್ತಾಗಿರಬಹುದು. ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ 2024 ಜನವರಿ 22ನೇ ತಾರೀಕಿನಂದು ನೆರವೇರಲಿದೆ. ಈ ಒಂದು ಮಹೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಕಡೆಯಿಂದ ರಾಷ್ಟ್ರಾದ್ಯಂತ ಪ್ರತಿ ಊರಿಗೆ, ಪ್ರತಿ ಊರಿನಲ್ಲಿರುವ ಪ್ರತಿ ಗ್ರಾಮದ ಪ್ರತಿಯೊಂದು ಹಿಂದೂ ಮನೆಗೆ ಪ್ರಸಾದವನ್ನು ಕಳಿಸ್ಕೊಡ್ಲಾಗತ್ತೆ. ಅಷ್ಟೇ ಅಲ್ಲ, ಜನವರಿ 1ರಿಂದ ಜನವರಿ 15ರವರೆಗೂ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಎಲ್ಲ ರಾಮಭಕ್ತರು ಒಟ್ಟುಗೂಡಿಕೊಂಡು ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಮನೆಗೆ ಹೋಗಿ ಅಯೋಧ್ಯೆಯಿಂದ ಬಂದಿರುವಂತಹ ಶ್ರೀರಾಮನ ಒಂದು ಭಾವಚಿತ್ರವನ್ನ, ಹಾಗೆ ಒಂದು ನಿವೇದನಾ ಪತ್ರವನ್ನ ಹಾಗೂ ಪುಣ್ಯದ ಅಕ್ಷತೆಯನ್ನ ವಿನಿಯೋಗ ಮಾಡಲಿದ್ದಾರೆ, ಕೊಡಲಿದ್ದಾರೆ ಎಲ್ಲರಿಗೂ. ಇನ್ನೊಂದು ವಿಶೇಷವಾದ ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ, 22ನೇ ತಾರೀಕು ನಡೆಯಲಿರುವ ಈ ಮಹೋತ್ಸವದ ನೇರ ಪ್ರಸಾರವನ್ನ ನೀವೆಲ್ಲರೂ ಅವತ್ತಿನ ದಿವಸ ನಿಮ್ಮ ನಿಮ್ಮ ಊರುಗಳಲ್ಲಿರುವ ನಿಮ್ಮ ನಿಮ್ಮ ದೇವಸ್ಥಾನಗಳು, ಯಾವ ದೇವಸ್ಥಾನವಾದರೂ ಆಗಿರಬಹುದು, ಅಲ್ಲಿ ಪೂಜೆ ಪುನಸ್ಕಾರಗಳು, ಆರತಿ, ಭಜನೆ ಇವೆಲ್ಲ ನಡೀತಾ ಇರುತ್ತೆ. ನೇರ ಪ್ರಸಾರವನ್ನ ಪರದೆಯ ಮೇಲೆ ನೀವೆಲ್ಲರೂ ನೋಡಬೇಕು. ಈ ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕು. ಹಾಗೆ 22ನೇ ತಾರೀಕಿನ ಸಾಯಂಕಾಲದಂದು ಪ್ರತಿಯೊಂದು ಮನೆಯ ಹೊರಗಡೆ ಕನಿಷ್ಠ 5 ದೀಪಗಳನ್ನ ಹಚ್ಚಿ, ಹಾಗೆ ಅಯೋಧ್ಯೆಯ ಕಡೆ ಅಂದರೆ ಉತ್ತರದ ಕಡೆಗೆ ಮುಖ ಮಾಡಿ ಆರತಿಯನ್ನ ಬೆಳಗಿಸೋಣ. ನಾವೆಲ್ಲರೂ ಒಟ್ಟುಗೂಡಿ ಆರತಿಯನ್ನ ಬೆಳಗಿಸೋಣ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೈ ಜೋಡಿಸೋಣ, ನಾವು ಭಾಗಿಯಾಗೋಣ. ಒಂದು ರಾಮರಾಜ್ಯದ ಸಂಕಲ್ಪವನ್ನ ಮಾಡೋಣ. ಜೈ ಶ್ರೀರಾಮ್.